ಏನ್ ಅರ್ಚನಾ ಅವ್ರೆ, ಇಷ್ಟೊಂದು ಭಯ ಪಡ್ತಾ ಇದ್ದೀರಾ? ಮತ್ ಮದ್ವೆ ಆದ್ಮೇಲೆ ನನ್ ನೋಡಿ ಎಷ್ಟು ಭಯ ಪಡ್ತೀರಾ ನೀವು? ಏ ಸುಮ್ನಿರೋ, ಇವನೊಬ್ಬ. ನೀನೇನ್ ಹುಲಿನ ಸಿಂಹನ? ಮೊದ್ಲೇ ಆ ಮಗು ಎಷ್ಟೊಂದು ಹೆದರ್ಕೊಂಡಿದೆ, ಇವನ್ ಬೇರೆ ಏನೇನೋ ಹೇಳಿ ಹೆದರ್ಸ್ತಾ ಇದ್ದಾನೆ. ಏನಮ್ಮ ನೀನು ಮಾತಾಡಕ್ಕೆ ಬಿಡಲ್ಲ ಅಂತೀಯಾ? ಮಾತಾಡು, ಒಳ್ಳೆ ಮಾತುಗಳನ್ನೇ ಆಡು, ಪ್ರೀತಿಯಿಂದ ಮಾತಾಡು. ಆಯ್ತಮ್ಮ. ತುಂಬಾ ಸುಸ್ತಾಗ್ತಿದೆಯಾ ಅಚ್ಚು? ರೀ ತಗೋ ಕುಡಿ. ಅಕ್ಕ ಈಗ ನೋಡಿ ಶಕ್ತಿ ಹೇಗ್ ಬರುತ್ತೆ ಅಂತ. ನನಗ್ ಮನ್ಸಲ್ಲಿ ದೊಡ್ಡ ನಂಬಿಕೆ ಹುಡ್ತಿದೆ ವೀರಣ್ಣವ್ರೆ. ಬೆಳಿಗ್ಗಿಂದ ಬಂದ ವಿಘ್ನಗಳನ್ನೆಲ್ಲ ದಾಟ್ಕೊಂಡು ಆ ಬ್ರಹ್ಮ ಏನ್ ಬರ್ತಿದ್ನೋ ಹಾಗೆ ನಿಶ್ಚಿತಾರ್ಥ ಆಗೋಯ್ತು. ನನ್ ಜೊತೆ ಬಂದಿದ್ದವರೆಲ್ಲ ಹೇಳಿದ್ ಒಂದೇ ಮಾತು, ಹುಡ್ಗ ಹುಡ್ಗಿ ಜೋಡಿ ನೋಡಿದ್ರೆ ಲಕ್ಷ್ಮೀ ನಾರಾಯಣ ಸ್ವಾಮಿ ನೋಡ್ದಾಗ ಆಗತ್ತೆ ಅಂತ ಹೇಳ್ತಿದ್ರು. ಒಟ್ನಲ್ಲಿ ಬರ್ಬೇಕಾಗಿದ್ದ ಅಡೆತಡೆಗಳೆಲ್ಲ ಬಂದ್ ಹೋಗಿದೆ. ಇನ್ನೇನಿದ್ರು ಗಟ್ಟಿ ಮೇಳ ಅನ್ನೋ ಶುಭ ಕಾರ್ಯ ನಡಿಬೇಕು ಅಷ್ಟೆ. ಹೌದು ಬೀಗ್ರೆ, ನೀವು ಹೇಳಿದ್ ನಿಜ. ಒಳ್ಳೇದ್ ಬಯಸಿದ್ರೆ ಒಳ್ಳೇದೇ ಆಗತ್ತೆ ಅಂತ ಮತ್ತೆ ನಿಜ ಆಗೋಯ್ತು. ಅಮ್ಮ ಅಚ್ಚು, ನನ್ನನ್ನು ಕ್ಷಮಿಸ್ಬಿಡಮ್ಮ. ನೀನಿಲ್ಲಿ ಮಲಗಿರುವಾಗ ಗಜಕೇಸರಿ ಯೋಗ ಹೋಗ್ಬಿಡುತ್ತೆ ಅಂತ ಹೇಳಿ ನಾವು ಬೀಗರು ತಟ್ಟೆ ಬದಲಾಯಿಸ್ಕೊಂಡು ಮದುವೆ ಫಿಕ್ಸ್ ಮಾಡ್ಬಿಟ್ವಿ ಕಣಮ್ಮ. ಮದುವೆನ ನಿಮ್ಮ ಅತ್ತಿಗೆ ಊರಲ್ಲಿದೆಲ್ಲ ದೊಡ್ಡ ದೇವಸ್ಥಾನ, ಅಲ್ಲಿ ಮಾಡ್ಬೇಡ. ರಿಸೆಪ್ಷನ್ ಬೇಕಾದ್ರೆ ಸಿಟಿಯಲ್ಲಿ ಯಾವ್ದಾದ್ರು ದೊಡ್ಡ ಛತ್ರದಲ್ಲಿ ಇಟ್ಕೊಂಡ್ಬಿಡೋಣ ಹಂಗಂತ ಅನ್ಕೊಂಡಿದೀವಿ ಅಷ್ಟೇ. ಸರ್, ಛತ್ರ ಅಂದ್ರೆ ಮೊದಲೇ ಬುಕ್ ಮಾಡ್ಬೇಕಲ್ವಾ ಸರ್? ಅಯ್ಯೋ, ನಿಮಗೇನ್ ಗೊತ್ತು, ನಮ್ಮ ಸುಮತಿ ಅವ್ರ ಅಣ್ಣನ ಬಗ್ಗೆ ನಿಮಗೆ ಗೊತ್ತಿಲ್ಲ. ಅವ್ರ ಅಣ್ಣ ಊರಲ್ಲಿ ದೊಡ್ಡ ತಲೆ. ಅವರು ಗೆರೆ ಹಾಕಿದ್ರೆ ಆ ಗೆರೆನ ಯಾರು ದಾಟೋದೇ ಇಲ್ಲ. ನೋಡಿ ಈಗೆಲ್ಲ ಏನ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ, ಮೊದಲು ರಿಸೆಪ್ಷನ್ ಮಾಡಿ ಆಮೇಲೆ ಮದುವೆ ಮಾಡ್ಕೋತಾರೆ. ನಾವು ಸ್ವಲ್ಪ ಹಂಗೆ ಉಲ್ಟಾ ಮಾಡ್ಬಿಡೋಣ, ಹಳೆ ಪದ್ಧತಿಗೆ ಹೋಗ್ಬಿಡೋಣ. ಮೊದಲು ಮದುವೆ ಮಾಡೋಣ, ಆಮೇಲೆ ರಿಸೆಪ್ಷನ್ ಮಾಡೋಣ. ಹಾಗ ಅನ್ಕೊಂಡಿದೀವಿ ಅಷ್ಟೇ ಅಮ್ಮ, ಹಾಗ ಅನ್ಕೊಂಡಿದೀವಿ. ಈಗಲೂ ಹೇಳ್ತಾ ಇದ್ದೀನಿ, ನೀವಿಬ್ರು ಮಾತಾಡಿ ಏನಾದ್ರು ಬದಲಾವಣೆ ಬೇಕು ಅಂತ ಹೇಳಿ ಖಂಡಿತ ವಿಜೃಂಭಣೆಯಿಂದ ಮಾಡ್ಕೊಟ್ಬಿಡೋಣ. ಸರಿ ಅಣ್ಣ, ನೀವ್ ಹೇಗ್ ಅನ್ಕೋತೀರೋ ಹಾಗೆ ಮದ್ವೆ ಮಾಡ್ಕೊಡಿ. ಇವರಿಬ್ರು ಮದ್ವೆ ಆಗಿ ಸುಖವಾಗಿ ಸಂತೋಷವಾಗಿ ಜೀವನ ಮಾಡಿದ್ರೆ ಅಷ್ಟೇ ಸಾಕು.